ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಬೇರೆ ತರಕಾರಿಗಳು, ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು, ಬೀನ್ಸ್ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೊಳ್ಬಹುದು, ಗೆಡ್ಡೆ ಕೋಸಿದ್ರೆ ತುರ್ದಿ ಹಾಕ್ಕೊಳ್ಬೋದು, ಅಥವಾ ಸೊಪ್ಪುಗಳಲ್ಲೇ ನೀವು ಸಬ್ಬಸಿಗೆ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, 1 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಹಾಗೆ 2 ಸ್ಪೂನಷ್ಟು ಮೊಸರು, ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಅಕ್ಕಿ ಹಿಟ್ಟಿದೆ. ಅಕ್ಕಿ ಹಿಟ್ಟು ಸ್ವಲ್ಪ ನುಣ್ಣಗಿರಲಿ. ಈಗ ಮೊದಲಿಗೆ ಅಕ್ಕಿ ಹಿಟ್ಟಿಗೆ ಹೆಚ್ಚಿರೋಂಥ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು, ಶುಂಠಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಮೆಂತ್ಯ ಸೊಪ್ಪು. ನೀವು ಸಬ್ಬಸಿಗೆ ಕೂಡ ಉಪಯೋಗಿಸ್ಕೊಳ್ಬೋದು. ಮೆಂತ್ಯ ಸೊಪ್ಪು ಸ್ವಲ್ಪನೇ ಹಾಕಿ, ತುಂಬ ಕಹಿ ಬಂದುಬಿಡುತ್ತೆ. ಸ್ವಲ್ಪ ಉಪ್ಪು, ಹಾಗೆ ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಳೋಣ. ಹಾಗೆ 2 ಸ್ಪೂನಷ್ಟು ಮೊಸರು ಹಾಕ್ಕೋಬೇಕಾಗುತ್ತೆ. ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಬೇಕು. ದಪ್ಪಗೆ ಹೆಚ್ಚಿದ್ರೆ ನೀವು ರೊಟ್ಟಿನ ತುಂಬ ದಪ್ಪ ತಟ್ಕೋಬೇಕಾಗುತ್ತೆ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಈರುಳ್ಳಿನೆಲ್ಲ ಈ ರೀತಿ ಚೆನ್ನಾಗಿ ಸ್ಲೈಸ್ ಆಗುತ್ತೆ. ಈ ರೀತಿ ಉಪ್ಪು ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ತೇವಾಂಶನೆಲ್ಲನೂ ಅಕ್ಕಿ ಹಿಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆನಂತರ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ತಣ್ಣೀರು ಹಾಕಬೇಡಿ. ಚೆನ್ನಾಗಿ ಬಿಸಿಯಾಗಿರೋಂಥ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ಅಕ್ಕಿ ಹಿಟ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ರೊಟ್ಟಿ ತಟ್ಟಬೇಕಾದ್ರೂ ಕೂಡ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ಕೈ ಕೂಡ ನೀವು ಲಟ್ಸೋದಕ್ಕೆ ಕೂಡ ಮಾಡ್ಕೊಳ್ಬೋದು. ಲಟ್ಸಿ ಮಾಡ್ತೀನಿ ಅಂದರೂ ಕೂಡ ತುಂಬ ಟೈಟಾಗಿ ಲಟ್ಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನು ಹಾಗೆ ಕೈನಲ್ಲಿ ತಟ್ಟೋದನ್ನು ತೋರಿಸ್ಕೊಡ್ತಿದ್ದೀನಿ. ತುಂಬ ಈಸಿ ಇದು. ಒಂದು 10 ನಿಮಿಷಕ್ಕೆ ನಾನು ಆವಾಗಲೇ ಹೇಳ್ದಂಗೆ 10 ನಿಮಿಷಕ್ಕೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೋದು ನೀವು. ಅಥವಾ ಅಡುಗೆ ಮಾಡೋಕ್ಕೆ ಬೇಜಾರಾಯಿತು ಅಂದಾಗ ಕೂಡ ಈ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಹೆಂಚಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆನಂತರ ಈ ರೀತಿ ಉಂಡೆ ಮಾಡಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ತಟ್ಕೊತಾ ಇದ್ದೀನಿ. ಸ್ವಲ್ಪ ಕೈಯಿಂದ ಸ್ವಲ್ಪ ತೇವ ಮಾಡ್ಕೊಳ್ಳಿ, ಇಲ್ಲ ಅಂಟ್ಕೊಳ್ಳುತ್ತೆ ಹಿಟ್ಟು ಅನ್ನೋದಾದರೆ. ಹೆಂಚು ಬಿಸಿ ಇರಬಾರ್ದು. ಈ ರೀತಿ ತಟ್ಟುವಾಗ ನಾನು ಮೊದಲೇ ಹೆಂಚು ಮೇಲೆ ತಟ್ಕೊಂಡು ಆನಂತರ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಥರ ಪ್ರೊಸೀಜರ್ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಇದು ಕೂಡ ಒಂದು. ಮೊದಲೇ ನೀವು ಕೆಲವರಿಗೆಲ್ಲ ರೊಟ್ಟಿ ತಟ್ಟಿ ಹೆಂಚು ಮೇಲೆ ಹಾಕೋದಕ್ಕೆ ಬರಲ್ಲ ಅಂದರೆ ಡೈರೆಕ್ಟಾಗಿ ಈ ರೀತಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ತೊಟ್ಕೊಂಡು ನೀವು ಮೇಲೆ ಮುಚ್ಚಿ 2 ಸೈಡು ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಅಲ್ಲಲ್ಲಿ ಸ್ವಲ್ಪ ಹೋಲ್ ಮಾಡ್ತಾಯಿದ್ದೀನಿ. ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕೆಳಗಡೆ ಭಾಗ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲೆ ಮುಚ್ಚಿ ಈಗ ಅದನ್ನು ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು. ಬಾಣಲಿ ರೊಟ್ಟಿ ಕೂಡ ಮಾಡಬಹುದು. ಸೇಮ್ ತಳದ ಸ್ವಲ್ಪ ದಪ್ಪ ಇರೋಂಥ ಬಾಂಡಿಗಳಾದರೆ ಸೇಮ್ ಇದೇ ಥರ ತಟ್ಕೊಂಡು ನೀವು ಅದನ್ನು ಕೂಡ ಹೆಂಚು ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಬೋದು ಮುಚ್ಚಿ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ಈಗ ಸೆಕೆಂಡ್ ಪ್ರೊಸೀಜರು ಕವರ್ ಮೇಲೆ ತಟ್ಟೋದು. ಅದಕ್ಕೂ ಕೂಡ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ನಿಮಗೆ ಯಾವ ಸೈಜನ್ನು ಉಂಡೆ ಬೇಕಾ ಸೈಜ್ ಉಂಡೆ ಇಟ್ಕೊಂಡು ಈ ರೀತಿ ಕೈನ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಈ ರೀತಿ ತಟ್ಕೊಂಡು ಹೆಂಚು ಮೇಲೆ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಪ್ರೊಸೀಜರ್ನಲ್ಲಿ ಹೆಂಚನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೊಳ್ಬೋದು. ಬಿಸಿಯಾಗಿರೋಂಥ ಹೆಂಚು ಮೇಲೆ ಈ ಥರ ತಟ್ಟಿರೋಂಥ ರೊಟ್ಟಿ ಹಾಕ್ಕೊಳ್ಬೋದು. ನೀವು ಬಾಳೆ ಎಲೆ ಎಲ್ಲ ಸಿಕ್ಕಿದ್ರೆ ಇನ್ನೂ ಈಸಿಯಾಗಿ ಹೆಂಚು ಮೇಲೆ ಹಾಕ್ಕೊಳ್ಬೋದು. ಕೈನಲ್ಲಿ ಎತ್ಕೊಂಡು ಕೂಡ ಈಸಿಯಾಗಿ ಬರುತ್ತೆ ನೋಡಿ. ನಾವು ಬಿಸಿನೀರಲ್ಲಿ ಕಲಸಿರೋದ್ರಿಂದ ಹಿಟ್ಟು ಚೆನ್ನಾಗಿ ಬಂದಿದೆ. ಹಾಗಾಗಿ ನಾವು ಈ ಥರ ಕೈನಲ್ಲಿ ಇಟ್ಕೊಂಡು ಕೂಡ ಎಲ್ಲೂ ಅದು ಕಳ್ಕೊಳ್ಳೋದಿಲ್ಲ. ಈ ರೀತಿ ಹೆಂಚಲ್ಲಿ ಒಂದೇ ಸೈಡ್ ಮಧ್ಯೆ ಬೇಯೋದ್ರಿಂದ ಆ ಕಡೆ ಈ ಕಡೆ ಸ್ವಲ್ಪ ಹೆಂಚನ್ನ ಸ್ವಲ್ಪ ಆ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಸೈಡ್ ಉಲ್ಟಾ ಮಾಡೋಣ. ಈಗ ಮೇಲ್ಗಡೆ ಏನು ಮುಚ್ಚೋ ಅವಶ್ಯಕತೆ ಇಲ್ಲ. ಮೊದಲನೇ ಸಲ ನೀವು ರೊಟ್ಟಿ ಹಾಕಿದಾಗ ಮಾತ್ರ ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ. ರೊಟ್ಟಿ ಕೂಡ ಚೆನ್ನಾಗಿ 2 ಸೈಡು ಬೆಂದಿದೆ. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ತೊಗೊಂಡು ಮೇಲ್ಗಡೆ ಬಿಸಿ ಇದ್ದಾಗಲೇ ರೊಟ್ಟಿ ಮೇಲೆಲ್ಲ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ. ತುಪ್ಪ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಚಟ್ನಿ ಅಥವಾ ಸಾಂಬಾರು ಗ್ರೇವಿ ಏನು ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಪ್ಲೈನ್ ರೊಟ್ಟಿನೇ ಹಾಗೆ ತಿನ್ನಬಹುದು. ರುಚಿಯಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ. ನಾನಿಲ್ಲಿ ಅಗಸೆ ಬೀಜ ಚಟ್ನಿ ಪುಡಿ ತೊಗೊಂಡಿದ್ದೀನಿ. ಹಾಗೆ ಕೆನೆ ಮೊಸರು ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಅಥವಾ ನಾವು ಬೆಣ್ಣೆ ಮಾಡೋದಕ್ಕೆ ಅಂತ ಎಪ್ಪಾಕ್ತೀವಲ್ಲ ಕೆನೆ, ಅದ್ರೂ ಕೂಡ ಉಪಯೋಗಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.